ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ನೀವೇನಾದರೂ ಫ್ಲಿಪ್ಕಾರ್ಟ್, ಅಮೆಜಾನ್, ಮಿಂತ್ರಾ ಅಥವಾ ಇನ್ಯಾವುದೇ ರೀತಿಯ ಆನ್ಲೈನ್ ಅಪ್ಲಿಕೇಶನ್ ಮೂಲಕ ಶಾಪಿಂಗ್ ಮಾಡ್ತಾ ಇದ್ರೆ ಈ ಒಂದು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇನ್ಮೇಲೆ ನೀವು ಆನ್ಲೈನಲ್ಲಿ ಶಾಪಿಂಗ್ ಮಾಡ್ತಾನೆ ಅರ್ನಿಂಗ್ ಕೂಡ ಮಾಡ್ಕೋಬಹುದು. ಇಲ್ಲಿ ನಿಮಗೆ ಫ್ರೀ ಕ್ಯಾಶ್ ಬ್ಯಾಕ್ ಸಿಗುತ್ತೆ. ಈ ಒಂದು ಕ್ಯಾಶ್ ಬ್ಯಾಕ್ ಅನ್ನ ಯೂಸ್ ಕೂಡ ಮಾಡ್ಕೋಬಹುದು. ಸ್ನೇಹಿತರೆ, ಹೇಗೆ ಈ ಒಂದು ಆನ್ಲೈನ್ ಮೂಲಕ ಪರ್ಚೇಸ್ ಮಾಡ್ತಾ ಅರ್ನಿಂಗ್ ಮಾಡೋದು ಅಂತ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸ್ನೇಹಿತರೆ, ಯಾರೆಲ್ಲ ಇದುವರೆಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ನ ತಪ್ಪದೆ ಕ್ಲಿಕ್ ಮಾಡಿ. ಹಾಗೆ ಸ್ನೇಹಿತರೆ, ನಾನು ಅಪ್ಲೋಡ್ ಮಾಡುವಂಥ ಪ್ರತಿಯೊಂದು ವಿಡಿಯೋ ನೀವು ನೋಟಿಫಿಕೇಶನ್ ಮೂಲಕ ಪಡಿಬೇಕಂದ್ರೆ ಇಲ್ಲಿ ಬೆಲ್ ಐಕನ್ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ. ದಯವಿಟ್ಟು ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕನ್ನಡ ಚಾನಲ್ನ ಪ್ರೋತ್ಸಾಹಿಸಿ ಬೆಳೆಸಿ. ಬನ್ನಿ ಸ್ನೇಹಿತರೆ, ಇದೀಗ ಇವತ್ತಿನ ವಿಡಿಯೋನ ಡೈರೆಕ್ಟ್ ಆಗಿ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಮೊದಲಿಗೆ ನೀವು ಇಲ್ಲಿ ಕ್ಯಾಶ್ ಕರೋ ಈ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಅಪ್ಲಿಕೇಶನ್ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಡೈರೆಕ್ಟ್ ಆಗಿ ಸಿಗುತ್ತೆ. ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಈ ಒಂದು ಲಿಂಕ್ ಸಿಗುತ್ತೆ. ಡೈರೆಕ್ಟ್ ಆಗಿ ನೀವು ಕ್ಲಿಕ್ ಮಾಡಿ ಇನ್ಸ್ಟಾಲ್ ಮಾಡ್ಕೋಬಹುದು. ಹಾಗೆ ನನ್ನೊಂದು ಟೆಲಿಗ್ರಾಮ್ ಚಾನಲ್ ಕೂಡ ಸಿಗುತ್ತೆ. ಟೆಲಿಗ್ರಾಮ್ ಚಾನಲ್ ಲಿಂಕ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ. ಫ್ರೀ ಆಗಿ ಜಾಯ್ನ್ ಆಗ್ಬೋದು. ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿ ಓಪನ್ ಆದಮೇಲೆ ಸ್ನೇಹಿತರೆ ಈ ರೀತಿ ಇಂಟರ್ಫೇಸ್ ಇರುತ್ತೆ. ಸ್ನೇಹಿತರೆ, ಈ ಒಂದು ಅಪ್ಲಿಕೇಶನ್ ಅಲ್ಲಿ ನೀವು ಯಾವ ರೀತಿ ಅರ್ನಿಂಗ್ ಮಾಡೋದಂತ ಇದೀಗ ನಾನು ತಿಳಿಸ್ತೇನೆ. ಇಲ್ಲಿ ಮೋಸ್ಟ್ ಪಾಪ್ಯುಲರ್ ಬ್ರ್ಯಾಂಡ್ಸ್ ಅಲ್ಲಿ ನೋಡ್ತಾ ಇರ್ಬೋದು ಫ್ಲಿಪ್ಕಾರ್ಟ್, ಅಮೆಜಾನ್, ಮಿಂತ್ರಾ, ಅಜಿಯೋ, ಎಸ್ ಬ್ಯಾಂಕ್, ಹೀಗೆ ಹಲವಾರು ರೀತಿಯ ಶಾಪಿಂಗ್ ಆ್ಯಪ್ಸ್ ಇಲ್ಲಿ ಕೊಟ್ಟಿದ್ದಾರೆ, ನೋಡ್ತಾ ಇರ್ಬೋದು. ಸೊ ಈಗ ನಾನು ಎಕ್ಸಾಂಪಲಿಗೆ ಫ್ಲಿಪ್ಕಾರ್ಟ್ ಆಪ್ಷನ್ನ ಕ್ಲಿಕ್ ಮಾಡ್ಕೋತೇನೆ. ಕ್ಲಿಕ್ ಆದ ನಂತರ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ ಫ್ಲಿಪ್ಕಾರ್ಟ್. ಇಲ್ಲಿ ಸ್ನೇಹಿತರೆ ಅರ್ನ್ ಅಪ್ ಟು 7% ರಿವಾರ್ಡ್ಸ್ ಅಂತ ಇದೆ, ನೋಡ್ತಾ ಇರ್ಬೋದು. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಆದ ನಂತರ ಇದು ಡೈರೆಕ್ಟ್ ಆಗಿ ನಿಮ್ಮೊಂದು ಫ್ಲಿಪ್ಕಾರ್ಟ್ ಅಪ್ಲಿಕೇಶನ್ಗೆ ಹೋಗುತ್ತೆ ಅಥವಾ ಫ್ಲಿಪ್ಕಾರ್ಟ್ ವೆಬ್ಸೈಟ್ಗೆ ಹೋಗುತ್ತೆ. ನೀವು ಆಲ್ರೆಡಿ ಫ್ಲಿಪ್ಕಾರ್ಟ್ ಯೂಸ್ ಮಾಡ್ತಾ ಇದ್ರೆ ಡೈರೆಕ್ಟ್ ಆಗಿ ನಿಮ್ಮೊಂದು ಫ್ಲಿಪ್ಕಾರ್ಟ್ ಅಪ್ಲಿಕೇಶನ್ಗೆ ಹೋಗುತ್ತೆ. ಒಂದು ವೇಳೆ ಇದುವರೆಗೂ ನಿಮ್ಮ ಫ್ಲಿಪ್ಕಾರ್ಟ್ ಅಕೌಂಟ್ ಇಲ್ಲ ಅಂದರೆ ಅಕೌಂಟನ್ನು ಕ್ರಿಯೇಟ್ ಮಾಡ್ಕೊಳ್ಳಿ ಅಪ್ಲಿಕೇಶನ್ ಮೂಲಕ. ಸೊ ಈಗ ನಾನು ಕ್ಲಿಕ್ ಮಾಡಿ ಡೈರೆಕ್ಟ್ ಆಗಿ ಫ್ಲಿಪ್ಕಾರ್ಟ್ ಬಂದಿದ್ದೇನೆ. ಇಲ್ಲಿ ಸ್ನೇಹಿತರೆ, ನೀವು ಯಾವುದೇ ಒಂದು ವಸ್ತುನ ಪರ್ಚೇಸ್ ಮಾಡಿದಾಗ ನಿಮಗೆ ಇಲ್ಲಿ ಕ್ಯಾಶ್ ಬ್ಯಾಕ್ ಬರುತ್ತೆ. ಅಂದರೆ ಸ್ನೇಹಿತರೆ, ಇಲ್ಲಿ ನೀವು ಯಾವುದೇ ರೀತಿ ಒಂದು ಪ್ರಾಡಕ್ಟನ್ನು ಆನ್ಲೈನ್ ಮೂಲಕ ಆರ್ಡರ್ ಮಾಡಿದಾಗ ನಿಮ್ಗೆ ಇಲ್ಲಿ ಕ್ಯಾಶ್ ಬ್ಯಾಕ್ ಬರುತ್ತೆ. ಈ ಒಂದು ಕ್ಯಾಶ್ ಬ್ಯಾಕ್ ಡೈರೆಕ್ಟ್ ಆಗಿ ನೀವು ಯೂಸ್ ಮಾಡ್ಬೋದು. ಇಲ್ಲಿ ನೀವು ಯಾವುದೇ ರೀತಿ ಒಂದು ಪ್ರಾಡಕ್ಟನ್ನು ಪರ್ಚೇಸ್ ಮಾಡಬೇಕಾಗುತ್ತೆ. ಮೊದಲನೇದಾಗಿ ಮೊಬೈಲ್ ಇರ್ಬೋದು, ಶೂ ಇರ್ಬೋದು, ಶರ್ಟ್ ಅಥವಾ ಇನ್ಯಾವುದೇ ರೀತಿಯ ಒಂದು ಪ್ರಾಡಕ್ಟನ್ನು ನೀವು ಇಲ್ಲಿ ಪರ್ಚೇಸ್ ಮಾಡಬೇಕು. ಪರ್ಚೇಸ್ ಮಾಡಿದ್ರೆ ಮಾತ್ರ ನಿಮಗೆ ಇಲ್ಲಿ ಕ್ಯಾಶ್ ಬ್ಯಾಕ್ ಬರುತ್ತೆ. ಸೊ ನಾನು ಆಲ್ರೆಡಿ 2 ಪ್ರಾಡಕ್ಟನ್ನು ಪರ್ಚೇಸ್ ಮಾಡಿದ್ದೇನೆ. ಸೊ ನಾನೀಗ ಪರ್ಚೇಸ್ ಮಾಡಿರೋದು ಕೂಡ ನಿಮಗೆ ತೋರಿಸ್ತೇನೆ. ಇಲ್ಲಿ ವ್ಯಾಲೆಟಲ್ಲಿ 38 ರೂಪಾಯಿ ಇದೆ, ನೋಡ್ತಾ ಇರ್ಬೋದು. ಸೊ 37.80 ಇದೆ. ಹಾಗೆ ಆರ್ಡರ್ ಡೀಟೇಲ್ಸ್ ಕೂಡ ತೋರಿಸ್ತಾ ಇದ್ದೇನೆ ಸ್ನೇಹಿತರೆ. ಇಲ್ಲಿ 2 ಪ್ರಾಡಕ್ಟನ್ನು ನಾನೀಗ ಆರ್ಡರ್ ಮಾಡಿದ್ದೇನೆ. ಒಂದು ಪ್ರಾಡಕ್ಟ್ಗೆ 23 ರೂಪಾಯಿ ಸಿಕ್ಕಿದೆ ನನಗೆ, ಹಾಗೆ ಇನ್ನೊಂದಿಗೆ 14 ರೂಪಾಯಿ ಸಿಕ್ಕಿದೆ. ಸೊ ನೋಡ್ತಾ ಇರ್ಬೋದು, 1099 ರೂಪಾಯಿ ಆರ್ಡರ್ ಹಾಕಿರೋದು ನನಗೆ 23 ರೂಪಾಯಿ ಸಿಕ್ಕಿದೆ. ಸ್ನೇಹಿತರೆ, ನೀವು ಆನ್ಲೈನ್ ಮೂಲಕ ಜಾಸ್ತಿ ಅಮೌಂಟಿನ ಅಂದರೆ 10,000, 15,000 ಹೀಗೆ ದೊಡ್ಡ ದೊಡ್ಡ ಅಮೌಂಟಿನ ಪ್ರಾಡಕ್ಟನ್ನು ಪರ್ಚೇಸ್ ಮಾಡಿದಾಗ ನಿಮಗೆ ಇಲ್ಲಿ ಜಾಸ್ತಿ ಕ್ಯಾಶ್ ಬ್ಯಾಕ್ ಸಿಗುತ್ತೆ. ಸೊ ನನಗಿಲ್ಲಿ ಕೇವಲ 23 ರೂಪಾಯಿ ಸಿಕ್ಕಿದೆ. ಇದು ಫ್ರೀ ಆಗಿ ಸಿಕ್ಕಿರೋದು, ನಾನಿಲ್ಲಿ ಯಾವುದೇ ರೀತಿ ಇನ್ವೆಸ್ಟ್ಮೆಂಟನ್ನು ಮಾಡಿಲ್ಲ. ಸ್ನೇಹಿತರೆ, ಈ ಒಂದು ಕ್ಯಾಶ್ ಬ್ಯಾಕ್ ಅಂದರೆ ಇಲ್ಲಿ ನನಗೆ 23 ರೂಪಾಯಿ ಸಿಕ್ಕಿದೆ. ಇದು ಡೈರೆಕ್ಟಾಗಿ ನನಗೆ ಸಿಗಲ್ಲ. ನಾನು ಆರ್ಡರ್ ಮಾಡಿರುವಂಥ ಪ್ರಾಡಕ್ಟು ಡೆಲಿವರಿ ಆದಮೇಲೆ ಈ ಒಂದು ಅಮೌಂಟ್ ನನ್ನ ಅಕೌಂಟ್ಗೆ ಬಂದು ತಲುಪುತ್ತೆ. ಅಲ್ಲಿವರೆಗೂ ಈ ಒಂದು ಅಮೌಂಟು ಪೆಂಡಿಂಗಲ್ಲಿ ಇರುತ್ತೆ, ನೋಡ್ತಾ ಇರ್ಬೋದು. ಇಲ್ಲಿ ಪೆಂಡಿಂಗ್ ಅಂತ ಇದೆ. ಸೊ ಪರ್ಚೇಸ್ ಮಾಡಿದ್ರೆ ಅಂದರೆ ಆನ್ಲೈನ್ ಮೂಲಕ ಆರ್ಡರ್ನ ಮಾಡಿ ನೀವು ಆ ಒಂದು ಪ್ರಾಡಕ್ಟನ್ನ ಪರ್ಚೇಸ್ ಮಾಡಬೇಕು. ಆವಾಗ ಮಾತ್ರ ಈ ಒಂದು ಕ್ಯಾಶ್ ಬ್ಯಾಕ್ ಅಮೌಂಟ್ ನಿಮಗೆ ಸಿಗುತ್ತೆ. ಇಲ್ಲಾಂದರೆ ಸಿಗಲ್ಲ, ಡಿಲೀಟ್ ಆಗುತ್ತೆ, ಅಂದರೆ ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ನೀವು ಅಮೆಜಾನ್ ಮೂಲಕನೂ ಕೂಡ ಪರ್ಚೇಸ್ ಮಾಡಿ ಕ್ಯಾಶ್ ಬ್ಯಾಕನ್ನು ಪಡಿಬೋದು. ಹಾಗೆಯೇ ಮಿಂತ್ರಾ, ಜಿಯೋ, ಇಲ್ಲಿ ಹಲವಾರು ಬ್ರ್ಯಾಂಡ್ ಇದ್ದಾವೆ, ನೋಡ್ತಾ ಇರ್ಬೋದು. ಇಲ್ಲಿ ಪ್ರತಿಯೊಂದು ಆಫರ್ ಡೀಟೇಲ್ಸ್ ಕೂಡ ಕೊಟ್ಟಿರ್ತಾರೆ, ನೋಡ್ತಾ ಇರ್ಬೋದು. ಇಲ್ಲಿ ಸ್ಪೆಷಲ್ ಆಫರ್ ಫಾರ್ ಯು ಅಂತ ಇದೆ, ಹಾಗೆ ನ್ಯೂ ಫ್ಲಾಶ್ ಡೀಲ್ಸ್ ಅಂತ, ಬಿಗ್ಗೆಸ್ಟ್ ಸೇಲ್, ಹೀಗೆ ಹಲವಾರು ರೀತಿಯ ಆಪ್ಷನ್ ಇದೆ. ಇಲ್ಲಿ ಪ್ರತಿಯೊಂದು ಆಫರ್ ಇಲ್ಲಿ ನಿಮಗೆ ನೋಡೋಕ್ಕೆ ಸಿಗುತ್ತೆ. ನೀವು ಈ ಒಂದು ಆಫರನ್ನು ನೋಡಿ ಡೈರೆಕ್ಟಾಗಿ ಆನ್ಲೈನ್ ಮೂಲಕ ಆರ್ಡರ್ನ ಮಾಡ್ಬೋದು. ಹಾಗೆ ಸ್ನೇಹಿತರೆ, ಇಲ್ಲಿ ಆಫರ್ಸ್ ಹಬ್ ಅಂತ ಇರುತ್ತೆ. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಸ್ನೇಹಿತರೆ ಇಲ್ಲಿ ಫ್ಲಾಶ್ ಡೀಲ್ ಅಂತ ಇರುತ್ತೆ. ಇಲ್ಲೂ ಕೂಡ ನಿಮಗೆ ಹಲವಾರು ರೀತಿಯ ಆಫರ್ಸ್ ನೋಡ್ಬೋದು ಸ್ನೇಹಿತರೆ. ಇಲ್ಲಿ ನೀವು ಟೈಮ್ ಇರುತ್ತೆ, ಆ ಒಂದು ಟೈಮ್ ಒಳಗಡೆ ಪರ್ಚೇಸ್ ಮಾಡಬೇಕಾಗುತ್ತೆ. ಇಲ್ಲಿ 6 ನಿಮಿಷ ಕೊಟ್ಟಿದ್ದಾರೆ, ನೋಡ್ತಾ ಇರ್ಬೋದು. ಪ್ರತಿಯೊಂದು ಆಫರ್ ಕೂಡ 6 ನಿಮಿಷ ಇದೆ ಸ್ನೇಹಿತರೆ. ಈ 6 ನಿಮಿಷದ ಒಳಗಡೆ ನಾನೀಗ ಪರ್ಚೇಸ್ ಮಾಡಿದ್ರೆ ಇಲ್ಲಿ ನನಗೆ ಕಡಿಮೆ ಅಮೌಂಟಲ್ಲಿ ಒಂದು ಪ್ರಾಡಕ್ಟ್ ಸಿಗುತ್ತೆ. ಇಲ್ಲಿ ಗ್ರ್ಯಾಬ್ ಡೀಲ್ ಅಂತ ಇರುತ್ತೆ. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಈ ಒಂದು ಪ್ರಾಡಕ್ಟ್ ಅಂದರೆ ಈ ಒಂದು ಆಫರನ್ನು ನೀವು ಕ್ಲೈಮ್ ಮಾಡ್ಕೋಬೋದು. ಸ್ನೇಹಿತರೆ, ನೀವು ಕೂಡ ಇನ್ಮೇಲೆ ಫ್ಲಿಪ್ಕಾರ್ಟ್, ಅಮೆಜಾನ್, ಮಿಂತ್ರಾಗೆ ಯಾವುದೇ ರೀತಿಯ ಒಂದು ಆನ್ಲೈನ್ ಪ್ಲಾಟ್ಫಾರ್ಮಲ್ಲಿ ಪರ್ಚೇಸ್ ಮಾಡುವಾಗ ಈ ಒಂದು ಕ್ಯಾಶ್ ಕರೋ ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡಿ ಅಪ್ಲಿಕೇಶನ್ ಮೂಲಕನೇ ಈ ಒಂದು ಕ್ಯಾಶ್ ಕರೋ ಅಪ್ಲಿಕೇಶನ್ ಮೂಲಕನೇ ಆರ್ಡರನ್ನು ಮಾಡಿ. ಆರ್ಡರ್ ಮಾಡಿದ್ರೆ ನಿಮಗೆ ಇಲ್ಲಿ ಕ್ಯಾಶ್ ಬ್ಯಾಕ್ ಸಿಗುತ್ತೆ ಫ್ರೀಯಾಗಿ. ಆನ್ಲೈನ್ ಮೂಲಕ ಪರ್ಚೇಸನ್ನು ಮಾಡ್ತಾನೆ ಅರ್ನಿಂಗ್ ಮಾಡ್ಬೋದು. ಇಲ್ಲಿ ಕ್ಯಾಶ್ ಬ್ಯಾಕ್ ಬಂದು ಇಲ್ಲಿ ಜಮಾ ಆಗುತ್ತೆ ಈ ಒಂದು ವ್ಯಾಲೆಟಲ್ಲಿ. ಆನಂತರ ಅದನ್ನು ನೀವು ಯೂಸ್ ಕೂಡ ಮಾಡ್ಕೋಬೋದು ಸ್ನೇಹಿತರೆ. ಮುಂದಿನ ವೀಡಿಯೋದಲ್ಲಿ ನಾನು ನಿಮಗೆ ಈ ಒಂದು ಕ್ಯಾಶ್ ಬ್ಯಾಕ್ ಅಮೌಂಟನ್ನು ಯಾವ ರೀತಿ ಯೂಸ್ ಮಾಡ್ಕೊಳ್ಳೋದನ್ನು ತಿಳಿಸ್ತೇನೆ. ಡೈರೆಕ್ಟಾಗಿ ಬ್ಯಾಂಕ್ ಅಕೌಂಟ್ಗೆ ಜಮಾ ಆಗುತ್ತೆ ಅಥವಾ ಇದು ಬೇರೆ ರೀತಿಯಲ್ಲಿ ಯೂಸ್ ಮಾಡ್ಕೊಳ್ಳೋದು ಅಂತ ಮುಂದಿನ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೇನೆ. ದಯವಿಟ್ಟು
ನನ್ನ ಒಂದು ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಹಾಗೆಯೇ ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅನ್ಕೋತೀನಿ. ವಿಡಿಯೋಗೊಂದು ಲೈಕ್ ಕೂಡ ಮಾಡಿ. ಪೂರ್ತಿಯಾದ ವಿಡಿಯೋ ನೋಡೋದಕ್ಕೆ ಎಲ್ರಿಗೂ ಧನ್ಯವಾದ. ಶುಭ ದಿನ.